ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬ ಜನ ವೀಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇವತ್ತು ಸಂಡೇ, ನನ್ನ ಹಸ್ಬೆಂಡ್ಗೆ ಇವತ್ತು ಲೀವ್ ಇದೆ. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ನಾವು ಮಾರ್ಟ್ಗೆ ಹೋಗಿದ್ವಿ. ಇಲ್ಲಿ ನಮ್ಮ ಗೌರಿಬಿದನೂರಲ್ಲಿ ಹೊಸದಾಗಿ ವಿಶಾಲ್ ಮಾರ್ಟ್ ಆಗಿದೆ. ಸೊ ಮಾರ್ಟಿಗೆ ಹೋಗಿದ್ವಿ. ಏನಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ನನ್ನ ಹಸ್ಬೆಂಡ್ ಮನೆಗಿರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬಂದ್ವಿ. ನನ್ನ ಮಗನ ನನ್ನ ಹಸ್ಬೆಂಡ್ ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ನನ್ನ ಮಗಳು ಮಲಗಿದ್ದಾಳೆ. ಸೊ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸಂಜೆ ಇವಾಗ ಟೈಮ್ ಬಂದುಬಿಟ್ಟು 5 ಆಗಿದೆ ನೋಡಿ, 5 ಗಂಟೆ ಆಗಿದೆ. ಅಡುಗೆ ಏನು ಮಾಡ್ಕೊಳಂಗಿಲ್ಲ, ಮಾಡಿದ್ದೀನಿ. ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಮಾಡಿದ್ದೆ ಬೆಳಗ್ಗೆ. ಸೊ ಅದೇ ಇದೆ. ಸಂಜೆಗೆ ಸ್ವಲ್ಪ ರೈಸ್ ಮಾಡ್ಕೊಂಬಿಡೋದು ಅಷ್ಟೇ. ನನ್ನ ಮಗಳು ಮಲಗಿದ್ದಾಳೆ. ನನ್ನ ಮಗನಿಗೂ ನನ್ನ ಮಗಳಿಗೆ ದೋಸೆ ಹಾಕ್ಕೊಬಿಟ್ಟು ನಮ್ಮಿಬ್ಬರಿಗೂ ರೈಸ್ ಮಾಡ್ಕೊಂಬಿಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಏನೇನು ತಂದಿದ್ದೀನಿ ಅನ್ನೋದು ತೋರಿಸ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ನಾವಿಲ್ಲಿ ಹೊರಟ್ವಿ. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಬಿಟ್ಟು 2 ಗಂಟೆ ಆಗಿತ್ತು ನಾವು ಹೊರಡೋಷ್ಟೊತ್ತಿಗೆ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ನಿಯರ್ ಹತ್ರ ಆಗುತ್ತೆ. ಸೊ ಹೋದ್ವಿ ನೋಡಿ. ಇದೆ ನಮ್ಮ ಗೌರಿಬಿದನೂರಲ್ಲಾಗಿರೋ ಹೊಸ ವಿಶಾಲ್ ಮಾರ್ಟ್. ತುಂಬ ಖುಷಿಯಾಯಿತು. ನಮ್ಮೂರಲ್ಲಿ ಒಂದು ಮಾರ್ಟ್ ಇಲ್ಲ ಅನ್ನಿಸ್ತಿತ್ತು ನನಗೆ. ಸೊ ಆಗಿದೆ. ನಾನು ದೀಪಾವಳಿ ಹಬ್ಬಕ್ಕೆ ಬಂದಿದ್ದೆ. ಅಷ್ಟೇನು ಆಫರ್ಸ್ ಇರಲಿಲ್ಲ ಮತ್ತು ಐಟಮ್ಸು ಜಾಸ್ತಿ ಇರಲಿಲ್ಲ ಅವಾಗ ನಾವು ಬಂದಾಗ. ಸೊ ಇವಾಗ ಐಟಮ್ಸ್ ಜಾಸ್ತಿ ಮಾಡಿದ್ದಾರೆ ನೋಡಿ. ಫಸ್ಟ್ ಕೆಳಗಡೆ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಬಟ್ಟೆಗಳಿರ್ತವೆ. ಲೇಡೀಸ್ದು ಮತ್ತು ಕಿಡ್ಸ್ದು ಬಟ್ಟೆಗಳಿದ್ವು ನೋಡಿ. ನೋಡ್ತಾ ಇದ್ದೀವಿ ನಾವೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನನ್ನ ಮಗ ಎಲ್ಲಿಗಾನ ಬಂದರೆ ನನ್ನ ಬಿಟ್ಟು ಅವ್ರ ಮುಂದೆ ಹೊರಟೋಗಿರ್ತಾರೆ ನೋಡಿ. ನೋಡ್ತಾ ಇರ್ಬೋದು ನೀವು ಹೆಂಗೆ ಓಡಾಡ್ತಿದ್ದಾರೆ ಅಂತ. ನಾನು ಅವ್ರ ಹಿಂದೆ ಓಡಾಡಬೇಕಷ್ಟೇ. ನಾನು ಏನೇನ ತಗೊಳ್ಳೋಣ ಅನ್ನೋದು ಬಂದು ಅವ್ರು ಹುಡುಕಬೇಕು, ನಾನು ಎಲ್ಲೋದ್ರು ಇವರಿಬ್ಬರು ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ನನ್ನ ಮಗನಿಗೆ ಟೀ ಶರ್ಟ್ಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ದೆ. ನನ್ನ ಮಗನಿಗೂ ನನ್ನ ಮಗಳಿಗೆ. ನನಗೇನು ಅಷ್ಟೇನು ಇಷ್ಟ ಆಗಿರಲಿಲ್ಲ. ಫಸ್ಟ್ ಒಂದು ಸರಿ ಹೋದಾಗ ತೊಗೊಂಬಂದಿದ್ದೆ. ಅದೇ ಕಲೆಕ್ಷನ್ಸೇ ಇದ್ವು ಅಲ್ಲಿ. ಸೊ ಆದರೂ 1-2 ಜೊತೆ ತೊಗೊಂಡೆ ಅಷ್ಟೇ. ನನ್ನ ಮಗನಿಗೆ ಒಂದು ಜೊತೆ, ನನ್ನ ಮಗಳಿಗೆ ಒಂದು ಜೊತೆ ತೊಗೊಂಡೆ. ಸೊ ಪಾಪ ಹಿಂದೆಗಡೆ ಅವರಲ್ಲಿ ವರ್ಕ್ ಮಾಡೋರು ನನ್ನ ಮಕ್ಕಳನ್ನ ಮಾತಾಡಿಸ್ತಾ ಇದ್ದಾರೆ. ಇಲ್ಲಿ ನಾನು ಬಟ್ಟೆ ತೊಗೊತಾ ಇದ್ದೀನಿ ನೋಡಿ. ಇದು ತೊಗೊಂಡೆ, ಒಂದು ನನ್ನ ಮಗಳಿಗೋಸ್ಕರ ತೊಗೊಂಡೆ. ಸೊ ನನ್ನ ಮಗಳು ಮಮ್ಮಿ ಇದು ಬೇಕು ಅದು ಬೇಕು ಅಂತ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ. ನಾನಿಲ್ಲಿ ನನ್ನ ಮಗನ ಹುಡುಕೊಂಡು ಹೋಗ್ತಾ ಇದ್ದೀನಿ. ಅವ್ನು ಒಂದು ಹತ್ರ ನಿಲ್ತಿಲ್ಲ. ಅವ್ನ ಕೈ ಹಿಡ್ಕೊಂಡೇ ಓಡಾಡಬೇಕು. ನಾನು ಅವ್ನ ಕೈ ಹಿಡ್ಕೊಂಡೇ ಶಾಪಿಂಗ್ ಮಾಡೋದಾಯಿತು ನನಗೆ. ಸೊ ಇಲ್ಲಿ ನನ್ನ ಮಗನಿಗೆ ಇನ್ನರ್ ವೇರ್ಸ್ ತೊಗೊಳೋಣ ಇರು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅವ್ನು ನನ್ನ ಪಕ್ಕನೇ ನಿಂತಿದ್ದಾನೆ. ಈ ಕಡೆ ನನ್ನ ಮಗಳು ಅವೇನು ಅಂತಲೇ ಗೊತ್ತಿರಲ್ಲ, ಇದು ನನಗೆ ಬೇಕು ಅಂದರೆ ಬೇಕು ಅಂತ ಕೂತಿದ್ದಾಳೆ. ಸೊ ಆಮೇಲೆ ಕೊಡಿಸ್ತೀನಿ ಬಾಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೋಗ್ಬಿಟ್ವಿ ನಾವು. ಸೊ ಅದು ಬಂದು 150 ರುಪೀಸು. ಬರೀ 2 ಪೆನ್ಸಿಲ್ಸ್ ಇದ್ದಾವೆ, ಒಂದು ಎರೇಸರು, ಒಂದು ಶಾರ್ಪ್ನರ್ ಇದೆ ಅಷ್ಟೇ. ಸೊ ಅದು ಬಂದುಬಿಟ್ಟು 150 ರುಪೀಸ್ ಇತ್ತು. ಸೊ ನನಗೇನು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಕರ್ಕೊಬಂದುಬಿಟ್ಟೆ. ಆಮೇಲೆ ಕೊಡಿಸ್ತೀನಿ ಬಾಮ್ಮ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಪ್ಯಾನ್ಗಳು ನೋಡ್ತಾ ಇದ್ದೆ. ಸೊ ನಾನಿಲ್ಲಿ ಫ್ರೈ ಪ್ಯಾನ್ ತೊಗೊಳೋಣ ಅಂತ ನೋಡ್ತಾ ಇದ್ದೆ. ಸೊ ಅದು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ ಬಲ್ಬ್ಸ್ ನೋಡ್ತಾಯಿದ್ರು ನೋಡಿ. ಇಲ್ಲಿ ಬಲ್ಪ್ಗಳು ಕಲೆಕ್ಷನ್ಸ್ ಇತ್ತು, ವೋಲ್ಟೇಜ್ ಕಡಿಮೆ ಇತ್ತು ಅಂತ ನನ್ನ ಹಸ್ಬೆಂಡ್ ಎಲ್ಲ ಒಂದೊಂದು ತೆಗೆದು ನೋಡ್ತಾ ಇದ್ದಾರೆ. ಸೊ ನಾನು ಒಂದೇ ತಗೊಂಡಿದ್ದು. ನೋಡ್ತಾ ಇದ್ರು ಅವರು. ನನ್ನ ಮಗಳು ಇಲ್ಲಿ ಬ್ಯಾಸ್ಕೆಟ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಾವು ತಗೊಂಡು ಎಲ್ಲನೂ ಇಲ್ಲಿ ನೋಡಿ. ಇಲ್ಲಿ ಮಿರರ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ನಾನು ನನ್ನ ಮಗ ನೋಡಿ ಎಷ್ಟೊಂದು ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಎಲ್ರಿಗೂ ರಜೆ ಇರುತ್ತಲ್ಲ. ಸೊ ಎಲ್ಲರೂ ಬಂದಿದ್ದರು. ಸೊ ನಾವಿವಾಗ ಮೇಲೆ ಹೋಗ್ತಾ ಇದ್ದೀವಿ. ಸೊ 3rd ಫ್ಲೋರ್ಗೆ ಹೋದ್ವಿ. 3rd ಫ್ಲೋರಲ್ಲಿ ಗ್ರಾಸರೀಸು ಮತ್ತು ಬ್ಯಾಗೇಜ್ಗಳು ಕಲೆಕ್ಷನ್ ಇತ್ತು ಮತ್ತು ಕಿಚನ್ ಐಟಮ್ಸ್ ಇದ್ವು. ಸೊ ನಾವಿಲ್ಲಿ ಕಿಚನ್ ಐಟಮ್ಸ್, ನನಗೆ ಬೌಲ್ಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೌಲ್ಸ್ ತಗೋಣ ಅಂತ ಹೋದ್ವಿ ನೋಡಿ. ಚೆನ್ನಾಗಿದ್ದಾವೆ ಕಿಚನ್ ಐಟಮ್ಸು. ನಾನು ನನ್ನ ಹಸ್ಬೆಂಡ್ಗೆಲ್ಲ ತೋರಿಸ್ತಾ ಇದ್ದೆ. ನಾನು ಇದು ತಗೊಳ್ಳ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಪುಟಾಣಿ ಬೌಲ್ಸ್ ಇದ್ವು ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು ಬೌಲ್ಸು. ನನಗೆ ಟ್ರೈ ಮಾಡೋಣ ಒಂದೊಂದು ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಒಂದೊಂದು ತೊಗೊಂಡೆ ನಾನು. ಸೊ ನನ್ನ ಮಗ ನೋಡ್ರಿ ಕೆಳಗಡೆ ಬಾಕ್ಸ್ ಇಟ್ಕೊಂಡಿದ್ದಾನೆ.
ನನ್ನ ಕೆಲಸ ನಾನು ಮಾಡ್ತಾಯಿದ್ರೆ ಅವನು ಈ ಬಾಕ್ಸ್ದು ಆ ಬಾಕ್ಸು ಅಂತ ಎಲ್ಲ ತೊಗೊಂಡು ಕೈಯಲ್ಲಿ ಇಟ್ಕೊತಾ ಇದ್ದಾನೆ ನೋಡಿ. ನೋಡಿ ಅವನು 2 ಬಾಕ್ಸ್ಗಳು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಈ ಮಕ್ಳನ್ನ ಕರ್ಕೊಂಡೋಗಿ ಶಾಪಿಂಗ್ ಮಾಡೋದಿರುತ್ತಲ್ಲ, ಅದೊಂದು ಟಾಸ್ಕು ನನಗೆ. ಸೊ ನನ್ನ ಮಕ್ಕಳು ನಾನೊಂದು ತಗೊಳಕ್ಕೆ ಅಂತ ನೋಡ್ತಿರ್ತೀನಿ, ನನ್ನ ಮಕ್ಕಳು ಒಂದು ತಗೊಂಡು ನನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟಿರ್ತಾರೆ. ನಮ್ಗೆ ಅದು ಬಿಲ್ಲಿಂಗ್ ಹಾಕೋವಾಗ ಕಾಣಿಸಿರುತ್ತೆ, ಓ ಇದು ಯಾವಾಗ ಹಾಕಿದ್ರಿ ಇವರು ಅಂತ. ಸೊ ಬಿಲ್ಲಿಂಗ್ ಹಾಕ್ಸಿದಾಗ ಒಂದು 3-4 ಐಟಮ್ಸ್ ನಾನು ಸೈಡ್ಗೆ ಇಕ್ಸಿದ್ದೀನಿ. ಇದು ಯಾವಾಗ ಅವರು ಬ್ಯಾಸ್ಕೆಟಲ್ಲಿ ಹಾಕಿದ್ರು ಅಂತಲೇ ನನಗೆ ಗೊತ್ತಿಲ್ಲ. ತಗೋ ಅಂತ ಹೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ. ಅವ್ನು ಬಿಡ್ತಿಲ್ಲ, ಎಲ್ಲ ತಿನ್ನಬೇಕು ಅಂತಿದ್ದಾನೆ. ನೋಡಿ ನಾವು ಸ್ನ್ಯಾಕ್ಸ್ ಏನಾದರೂ ಕೊಡ್ತಾನೆ ಬಂದು ಸ್ನ್ಯಾಕ್ಸು ಅಷ್ಟೇ ಐಟಮ್ಸ್ ಚೆನ್ನಾಗಿಟ್ಟಿದ್ದಾರೆ. ಸೊ ನಾವು ತಗೊಂಡ್ವಿ. ನನ್ನ ಮಗಳು ಬ್ಯಾಸ್ಕೆಟ್ ಇಳಿದ್ಲಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ರೌಂಡ್ ಫ್ಯಾಮಿಲಿ ಶಾಪಿಂಗ್ ಅಂತ ಹೋಗೋಕ್ಕೆ ಚೆನ್ನಾಗಿದೆ. ಹೋಗಿ ಬಂದ್ವಿ ನಾವು ಕೂಡ. ನನ್ನ ಮಗಳಲ್ಲಿ ಮ್ಯಾಗಿ ಪಾಕೆಟ್ ಕಾಣಿಸಿದ್ವಿ, ಮಮ್ಮಿ ಮ್ಯಾಗಿ ಅಂತ ಇಟ್ಕೊಂಡ್ಬಿಟ್ಲು. ಆಮೇಲೆ ಸೋಪುಗಳು ಮತ್ತು ಶಾಂಪುಗಳು ಎಲ್ಲ ಸ್ನ್ಯಾಕ್ಸ್ ಕೌಂಟ್ರಲ್ಲಿ ಸಿಗುತ್ತೆ. ಸೊ ನಾವು ತಗೊಂಡ್ವಿ. ನನ್ನ ಮಕ್ಳಿಗೆ ಸ್ನ್ಯಾಕ್ಸು ಮತ್ತು ನನಗೆ ಕಂಫರ್ಟ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡೆ. ಸೊ ನನ್ನ ಹಸ್ಬೆಂಡ್ ನೋಡಿ ಇಲ್ಲೇನೋ ನೋಡ್ತಿದ್ದಾರೆ ಅವರು. ನನ್ನ ಮಗಳಿಗೆ ನಿದ್ದೆ ಬಂದುಬಿಟ್ಟಿದೆ. ಒಳ್ಳೆ ಮಧ್ಯಾಹ್ನ ಟೈಮ್ ಕರ್ಕೊಂಡೋಗಿದ್ವಾ, ನಿದ್ದೆ ಬಂದುಬಿಟ್ಟಿದ್ದೆ. ಸಾಕು ಹೋಗೋಣ ಬರ್ರಿ ಅಂತ ಇದ್ಲು. ಸೊ ನಾವು ಅವಳಿಗೆ ತಿನ್ನೋಕ್ಕೆ ಮಾತ್ರ ತೊಗೊಂಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ ಕೌಂಟ್ರಲ್ಲಿ ಮತ್ತೆ ನಾವು ಕೆಳಗಡೆ ಬಂದುಬಿಟ್ವಿ. ಸೊ ಇಲ್ಲಿ ನೋಡಿ ನಾವು ಕೆಳಗೆ ಇಳಿತಾ ಇದ್ರೆ ನನ್ನ ಮಗ ನಮಗಿಂತ ಮುಂಚೆನೇ ಹೋಗ್ತಾ ಇದ್ದಾನೆ. ಸೊ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಬಿಸ್ಕೆಟ್ ಕೊಡಿಸಿದ್ರೆ ಅವನು ಅದನ್ನು ಬಿಲ್ಲಿಂಗ್ ಹಾಕ್ಸೋಕ್ಕೆ ಕೊಡ್ತಾಯಿಲ್ಲ, ಅಲ್ಲೇ ಕೀಳ್ರಿ ಅಂತ ಹೇಳ್ತಾ ಇದ್ದಾನೆ. ನೋಡಿರಿ, ಕಿತ್ಬಿಡ್ರಿ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೆನ್ನೆ ಮಾರ್ಟ್ಗೆ ಹೋಗಿ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತು ಮಂಡೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಮಾರ್ಟಲ್ಲಿ ಏನೇನು ತಂದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸ್ತಿಲ್ಲ. ಸೊ ಈಗ ಏನೇನು ತಂದೆ ಅಂತ ಹೇಳ್ತೀನಿ. ಸೊ ಇದು ಸಾಫ್ಟ್ ಟಚ್ಚು ಕಂಫರ್ಟ್, ಇದು ದೊಡ್ಡದು ಬಂದುಬಿಟ್ಟು 86 ml ಇದೆ. ಅದಕ್ಕೆ ಬಂದುಬಿಟ್ಟು ಇದು ಚಿಕ್ಕದು ಫ್ರೀ ಕೊಟ್ಟಿದ್ದಾರೆ 210 ml. ನೋಡಿ ಇದು 210 ml, ಇದು 86 ml. ಇದಕ್ಕೆ ಇದು ಫ್ರೀ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. 235 ರುಪೀಸಿಗೆ ಸಿಕ್ತು ಇದು ನಮಗೆ. ಚೆನ್ನಾಗಿದೆ, ಸಾಫ್ಟ್ ಟಚ್ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ನಾನು ಕಂಫರ್ಟ್ ಬಳಸ್ತಿದ್ದೆ, ಫಸ್ಟ್ ಟೈಮ್ ಸಾಫ್ಟ್ ಟಚ್ ತೊಗೊಂಡಿದ್ದೀನಿ, ಆಫರ್ ಇತ್ತು ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಇದು. ಮತ್ತೆ ಬಂದುಬಿಟ್ಟು ಇದು ಆಫರ್ ಪ್ಯಾಕ್ ಇತ್ತು. ಇದು ಲೈಜಾಲು ಮತ್ತು ಡಿಶ್ ವಾಶ್, ಹಾರ್ಪಿಕ್, ಈ 3 ಬಂದುಬಿಟ್ಟು ನನಗೆ 149 ರುಪೀಸಿಗೆ ಸಿಕ್ತು. 3 ಬಂದುಬಿಟ್ಟು 149ಗೆ. ಸೊ ಇದು ಡಿಶ್ ವಾಶು, ಇದು ಬಂದುಬಿಟ್ಟು ಹಾರ್ಪಿಕ್, ಇದು ಬಂದು ಲೈಜಾಲ್. ಇವು 3 ಬಂದುಬಿಟ್ಟು ನನಗೆ 149 ರುಪೀಸಿಗೆ ಸಿಕ್ಕಿದೆ. ಆಫರ್ಸ್ ತುಂಬ ಚೆನ್ನಾಗಿದ್ದಾವೆ ವಿಶಾಲ್ ಮಾರ್ಟಲ್ಲಿ. ಮತ್ತೆ ಬಂದುಬಿಟ್ಟು ನಾನು ಇದೊಂದು ಕ್ಲೀನರ್ ತೊಗೊಂಡೆ, ಗ್ಲಾಸ್ ಕ್ಲೀನರ್ ತೊಗೊಂಡೆ. ಇದು ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು 105 ರುಪೀಸು. ನೋಡಿ 105 ರುಪೀಸಿಗೆ ಸಿಕ್ತು ನನಗಿದು. ನಿಮಗೆ ಕಾಣ್ತಾ ಇರ್ಬೋದು, 105 ರುಪೀಸಿಗೆ ಸಿಕ್ಕಿದೆ ನನಗೆ. 500 ml 2 ಬೈ 1 ಗೆಟ್ 1 ಫ್ರೀ ಇದು. ಸೊ ಚೆನ್ನಾಗಿದೆ, ತೊಗೊಂಡೆ. ಗ್ಲಾಸಸ್ ಎಲ್ಲ ಒರ್ಸೋಕ್ಕಾಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಸೊ ಮತ್ತೆ ಮ್ಯಾಟ್ ತೊಗೊಂಡೆ, ಚಿಕ್ಕ ಮ್ಯಾಟ್, ತುಂಬ ಇಷ್ಟ ಆಯಿತು ಇದು ಮ್ಯಾಟ್, ಚೆನ್ನಾಗಿದೆ. ಸೊ ಮ್ಯಾಟ್ ತೊಗೊಂಡೆ. ಇದು ಬಂದುಬಿಟ್ಟು 19 ರುಪೀಸ್. ಇದು 19 ರುಪೀಸಿಗೆ ಸಿಕ್ತು. 19 ರುಪೀಸ್ ತೊಗೊಂಡೆ. ಇದೊಂದು ಮತ್ತು ಇನ್ನೂ ಒಂದು ಈ ಮ್ಯಾಟ್, ಅದು ರೌಂಡ್ ಶೇಪಲ್ಲಿದೆ. ಇದು ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿದೆ. 39 ರುಪೀಸ್ ಇದು. ಚೆನ್ನಾಗಿದೆ ನೋಡಿ, ವರ್ತ್ ಅನ್ನಿಸ್ತು ಆ ಅಮೌಂಟ್ಗೆ. ಇದು ಮ್ಯಾಟು ಚೆನ್ನಾಗಿದೆ, ಕ್ವಾಲಿಟಿ. ಸೊ ಇದು ಬಂದುಬಿಟ್ಟು ಚೆನ್ನಾಗಿದೆ, ಇದೊಂಥರ ಸ್ಟೈಲಿಶ್ ಆಗಿ. ಇದು ಬಂದುಬಿಟ್ಟು 19 ರುಪೀಸ್. ಚೆನ್ನಾಗಿದೆ, ಚಿಕ್ಕದೇ ಆಯಿತು ಸ್ವಲ್ಪ. 19 ರುಪೀಸ್ ಇದು ಬಂದುಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಮಗನಿಗೆ ಟೀ ಶರ್ಟ್ ತೊಗೊಂಡೆ. ಇದು ಬರೀ 149 ರುಪೀಸು ನೋಡಿ ಇದು. ಮತ್ತು ಇದಕ್ಕೆ ಪ್ಯಾಂಟ್ ಬಂದಿದೆ ಈ ಥರ, ಚೆನ್ನಾಗಿದೆ. ಅವನಿಗೆ ಎಲ್ಲಾದರೂ ಕಾಟನ್ನು
ಎಲ್ಲಾದರೂ ಹೋದಾಗ ಹೊರಗಡೆ ಹಾಕೋಣ ಅಂತ ಹೇಳಿಬಿಟ್ಟು ತಗೊಂಡೆ. 149 ರುಪೀಸು, ಚೆನ್ನಾಗಿದೆ. ಮತ್ತು ಇನ್ನೂ ಇದೊಂದು ಸ್ವೆಟರ್ ಟೈಪ್ ಚೆನ್ನಾಗಿತ್ತು, ನನ್ನ ಮಗಳಿಗೆ ತೊಗೊಂಡೆ. ಇದು ನೋಡಿ, ಇದು ಬಂದುಬಿಟ್ಟು 179 ರುಪೀಸ್, ತುಂಬ ಚೆನ್ನಾಗಿದೆ. 179 ರುಪೀಸ್ ತೊಗೊಂಡೆ. ಇದೊಂದು 2 ತೊಗೊಂಡೆ, ನನ್ನ ಮಗನಿಗೊಂದು ನನ್ನ ಮಗಳಿಗೊಂದು, ಇಬ್ರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು 2 ತೊಗೊಂಡೆ. ಸೊ ಈ ಥರ ಒಂದು ತೊಗೊಂಡೆ. ಸೇಮ್ ಇದು ಕೂಡ 179 ರುಪೀಸು. 259 ಇದೆ, ಆಫರ್ ಹೋಗ್ಬಿಟ್ಟು 179 ಸಿಕ್ಕಿದೆ. ಇದು ನಮಗೆ ಚೆನ್ನಾಗಿದೆ. ಮತ್ತು ಇದೊಂದು ನನ್ನ ಮಗಳಿಗೆ ಇದೊಂದು ಟೀ ಶರ್ಟ್ ತಗೊಂಡೆ ನಾನು. ನನ್ನ ಮಗಳಿಗೆ ಇದೊಂದು ಟೀ ಶರ್ಟ್ಗೆ ಪ್ಯಾಂಟ್ ಬಂದಿದೆ. ಸೊ ಇದು ಆ ಟೀ ಶರ್ಟ್ ಪ್ಯಾಂಟ್ 2 ಬಂದುಬಿಟ್ಟು, ಇದು ಬಂದುಬಿಟ್ಟು 149 ರುಪೀಸ್. ಇವು ಕೂಡ 2 ಸೇರಿ 149 ರುಪೀಸು. ಮತ್ತು ಇದೊಂದು ಟೀ ಶರ್ಟ್ ತಗೊಂಡೆ ನೋಡಿ, ಇದು ಕೂಡ 149 ರುಪೀಸೇ, ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಇದು 149 ರುಪೀಸ್. ಇದೂ ಅದಕ್ಕೆ ಪ್ಯಾಂಟ್, ಇದು ನೋಡಿ, ಅದಕ್ಕೆ ಪ್ಯಾಂಟು, ಇದು ಶರ್ಟು, ಇದು ಪ್ಯಾಂಟು. 149 ರುಪೀಸ್ ಇದು ಕೂಡ. ಸೊ ನನ್ನ ಹಸ್ಬೆಂಡ್ಗೊಂದು ಹ್ಯಾಟ್ ತೊಗೊಂಡ್ವಿ, ಚೆನ್ನಾಗಿದೆ ಹ್ಯಾಟ್ ತೊಗೊಂಡ್ವಿ. ಇದು ಬಂದು 99 ರುಪೀಸ್. ಇದು 99 ರುಪೀಸ್ ಇದು ತಗೊಂಡ್ರು ಅವರೊಂದು. ಸೊ ನನ್ನ ಮಗನಿಗೆ ಬಂದುಬಿಟ್ಟು ಇನ್ನರ್ ವೇರ್ಸ್ ತೊಗೊಂಡೆ, ಚೆನ್ನಾಗಿದ್ವು ಚಿಕ್ಕದಾಗಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಇನ್ನರ್ ವೇರ್ಸ್ ತೊಗೊಂಡೆ ಒಂದು 3. ಆಮೇಲೆ ಇದು ಸೋಪು ನಮಗೆ ಆಫರ್ ಅನ್ನಿಸ್ತು. ಇದು ಸರ್ಫೆಕ್ಸ್ಲು, ನಾವು ಸರ್ಫೆಕ್ಸ್ಲು ಬಳಸೋದು, ಸರ್ಫೆಕ್ಸ್ಲು ಸೋಪು 128 ರುಪೀಸ್. ಇದು ಚೆನ್ನಾಗಿದೆ, ತಗೊಂಡ್ವಿ. 4 ಪೀಸಸ್ ಬಂದಿದೆ, 128 ರುಪೀಸ್. ಸೊ ಇದು ಬಂದು ಫಿಲಿಪ್ಸ್ ಕಂಪ್ನಿಯವ್ರದ್ದು ಬಲ್ಪು. ಇದೆಷ್ಟು ಇದು? 99 ರುಪೀಸ್. ಇದು ಕಾಸ್ಟ್ ಬಂದಿದ್ದು 217 ಐತೆ, ನಮ್ಗೆ ಆಫರಲ್ಲಿ 99 ರುಪೀಸ್ ಸಿಗ್ತದೆ. ಸೊ ನೆಕ್ಸ್ಟು ಇದು ಧೂಪ. ಇದು ಯಾವುದು? ಹೋಮ್ ಪ್ಯೂರ್. ಸೊ ಇದು ಬಂದುಬಿಟ್ಟು ಧೂಪ ಹೋಮ್ ಪ್ಯೂರ್ ಅಂತ ಹೇಳ್ಬಿಟ್ಟು ಸಾಂಬ್ರಾಣಿ ಕಪ್ಸು. ಇದು ಬೈ 1 get 1 ಫ್ರೀ ಇತ್ತು, 79 ರುಪೀಸ್. ಇದು 79 ರುಪೀಸು. ಇದೊಂದು ತಗೊಂಡ್ವಿ. ಸೊ ನೆಕ್ಸ್ಟು ಈ ಪ್ಲೇಟ್ಸ್ ತೊಗೊಂಡೆ ನಾನು. ಸೊ ಕುಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಸರ್ವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 150 ರುಪೀಸು. ಇದು MRP ಬಂದುಬಿಟ್ಟು, ಆಫರ್ ಪ್ರೈಸ್ ಬಂದುಬಿಟ್ಟು 99 ರುಪೀಸಿಗೆ ಸಿಕ್ಕಿದ್ವು. 4 ಪೀಸ್ ಇದೆ, ಚೆನ್ನಾಗಿದೆ. ಇದು ಪಿಂಗಾಣಿ, ಕೆಳಗೆ ಬಿದ್ದರೆ ಹೊಡೆದೋಗುತ್ತೆ. ನನ್ನ ಮಕ್ಳ ಹತ್ರ ಯಾವಾಗ ಹೊಡೆದೋಗುತ್ತೆ ಗೊತ್ತಿಲ್ಲ, ತಗೊಂಡಿದ್ದೀನಿ. ಸೊ 4 ಪೀಸಸ್ ಬಂದಿದೆ. ಆಮೇಲೆ ಇದೊಂದು ತಗೊಂಡೆ, ಸರ್ವಿಂಗ್ ಸ್ಪೂನು 59 ರುಪೀಸ್. ಇದು ನಮಗೆ 30 ರುಪೀಸ್ ಬಿತ್ತಿದ್ದು ಆಫರ್ ಪ್ರೈಸು. ಸೊ ಇದೊಂದು. ಮತ್ತು ನಾನು ಬೌಲ್ಸ್ ತಗೊಂಡೆ. ಸೊ ಈ ಥರ ಬೌಲ್ಸ್ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು 30 ರುಪೀಸ್ MRP, 20 ರುಪೀಸ್ ಆಫರ್ ಪ್ರೈಸು, ಚೆನ್ನಾಗಿತ್ತು ಚಿಕ್ಕದಾಗಿ. ಸೊ ಅದನ್ನು ತಗೊಂಡೆ. ಆಮೇಲೆ ಇದು ಬೌಲ್ ತಗೊಂಡೆ, ಇದು ಬಂದುಬಿಟ್ಟು 30 ರುಪೀಸು. ನಾನು ತಗೊಂಡೆ, ಇದು 50 ರುಪೀಸ್ ಇತ್ತು, ಆಫರ್ ಪ್ರೈಸ್ ನಮ್ಗೆ 30 ರುಪೀಸ್ ಸಿಕ್ತು. ನಾನು 2 ತೊಗೊಂಡಿದ್ದೀನಿ. ಸೊ ಇದೊಂದು ತಗೊಂಡೆ ಬೌಲ್, ಇದು ದೊಡ್ಡದಾಗಿ ಚೆನ್ನಾಗಿದೆ ಅಂತೇಳಿ. ಇದು ಬಂದು 35 ರುಪೀಸ್. ಇದು 35 ರುಪೀಸ್, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೊಂದು ತುಂಬ ಚಿಕ್ಕ. ಸೊ ನೆಕ್ಸ್ಟ್ ಇದೊಂದು ಬೌಲ್ ತಗೊಂಡೆ, ಇದು ಕೂಡ 30 ರುಪೀಸ್ ಇತ್ತು, ನಮ್ಗೆ ಆಫರ್ ಪ್ರೈಸಲ್ಲಿ 20 ರುಪೀಸಿಗೆ ಸಿಕ್ತು. ಇದೊಂದು. ಮತ್ತು ಈ ಪುಟಾಣಿ ಕಪ್ಸ್ ನಂಗೆ ಇಷ್ಟ ಆಯಿತು. ಸೊ ಇವನ್ನ 2 ತಗೊಂಡೆ. ಇದು ಬಂದು 15 ರುಪೀಸ್, 15 ರೂಪಾಯಿ. ತುಂಬ ಚೆನ್ನಾಗಿದೆ, ಚಿಕ್ಕದಾಗಿ ಸರ್ವ್ ಮಾಡವು, ಏಲಕ್ಕಿ, ಚಕ್ಕೆ, ಲವಂಗ ಇಂಥವೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಕುಕ್ಕಿಂಗ್ ಅಂತ ಹೇಳ್ಬಿಟ್ಟು 2 ತೊಗೊಂಡಿದ್ದೀನಿ. ಇದನ್ನು ನಾನು, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಒಂದು ಪ್ಯಾನ್ ತೊಗೊಂಡೆ ನಾನು, ಇದು ಚೆನ್ನಾಗಿದೆ. ಇದು ಬಂದುಬಿಟ್ಟು 299 ರುಪೀಸ್ ಇತ್ತು, ಆಫರ್ ಪ್ರೈಸ್ ಬಂದುಬಿಟ್ಟು ನಮಗೆ 159ಗೆ ಸಿಕ್ತಿದ್ದು. ಚೆನ್ನಾಗಿದೆ ಕಡಾಯಿ, ಚಿಕ್ಕದಾಗಿ ಪಲ್ಯಗಳೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಕಡಾಯಿ ತಗೊಂಡೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಇದು ಬಂದುಬಿಟ್ಟು ಫ್ರೈ ಪ್ಯಾನು. ಇದು ಬಂದು ನಮಗೆ ಆಫರ್ ಪ್ರೈಸ್ ಹೋಗ್ಬಿಟ್ಟು 199 ರುಪೀಸಿಗೆ ಸಿಕ್ತು. ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ
ಫ್ರೈ ಪ್ಯಾನು ಬಳಸೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಈ ಥರದ್ದೆಲ್ಲ ನಾನು ತೊಗೊಂಡಿದ್ದು ಫಸ್ಟ್ ಟೈಮು. ಸೊ ತೊಗೊಂಡಿದ್ದೀನಿ, ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ರೇಟ್ ತುಂಬ ಚೆನ್ನಾಗಿದೆ. ವಿಶಾಲ್ ಮಾರ್ಟು ಗೌರಿಬಿದನೂರಲ್ಲಿ ಯಾರಾದರೂ ನಮ್ಮ ವೀಡಿಯೋಸ್ ನೋಡ್ತಿದ್ರೆ ಹೋಗಿ ವಿಶಾಲ್ ಮಾರ್ಟ್ಗೆ ಅಂತ ಸಜೆಸ್ಟ್ ಮಾಡ್ತೀನಿ. ಐಟಮ್ಸ್ ಎಲ್ಲ ಚೆನ್ನಾಗಿದೆ. ನಾವು ಬಂದು ದೀಪಾವಳಿ ಹಬ್ಬಕ್ಕೆ ಅದು ಓಪನ್ ಆಗಿದ್ದು, ನಾವು ದೀಪಾವಳಿ ಹಬ್ಬಕ್ಕೆ ಸಹ ಹೋಗಿದ್ವಿ. ಆವಾಗ ಅಷ್ಟು ಐಟಮ್ಸ್ ಏನು ಹಾಕಿರಲಿಲ್ಲ. ಸೊ ಇವಾಗ ತುಂಬ ಐಟಮ್ಸ್ ಸೇರಿಸಿದ್ದಾರೆ. ಹೋಗಿ ಬನ್ನಿ ಅಂತ ಹೇಳ್ತೀನಿ. ಚೆನ್ನಾಗಿದೆ ಎಲ್ಲ, ಬಟ್ಟೆ ಆಗಲಿ ಮತ್ತು ಗ್ರಾಸರೀಸು, ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ಕ್ವಾಲಿಟಿಗಳು ತುಂಬ ಚೆನ್ನಾಗಿದೆ. ಸೊ ನನ್ನ ಹಸ್ಬೆಂಡ್ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ರು. ಅವರು ಡೈಲಿ ಯೂಸಿಗೆ ಸ್ಲಿಪ್ಪರ್ ಬೇಕು ಅಂತ ಹೇಳ್ಬಿಟ್ಟು ಮನೆ ಹತ್ರ ಓಡಾಡೋಕ್ಕೆ. ಅವರು ಡ್ಯೂಟಿಗಂತೂ ಹೆಂಗೋ ಸ್ಲಿಪ್ಪರ್ ಬಳಸಲ್ಲ, ಸ್ಲಿಪ್ಪರ್ ತೊಗೊಂಡ್ರು. ಅವ್ರು ಶೂ ಬಳಸೋದ್ರಿಂದ ಸ್ಲಿಪ್ಪರ್ಸ್ ಬರೀ ಮನೆ ಹತ್ರ ಓಡಾಡೋಕೆ ಅಷ್ಟೇ ಬೇಕಾಗಿರೋದು. ಸೊ ಇವನ್ನ ತೊಗೊಂಡ್ರು. ಇವು ಬಂದು 159 ರುಪೀಸು. ಚೆನ್ನಾಗಿದೆ. ಇವೊಂದು ಜೊತೆ ತೊಗೊಂಡ್ರು ಅವರು. ಸೊ ಅಷ್ಟೇ, ಇನ್ನೇನು ತೊಗೊಂಡ್ಲಿಲ್ಲ ಫ್ರೆಂಡ್ಸ್. ನಾನಿಲ್ಲಿ ಮಾರ್ಟಲ್ಲಿ ಏನೇನು ತಂದೆ ಅಂತ ತೋರ್ಸೋಕ್ಕೆಲ್ಲ ವಿಡಿಯೋ ಮಾಡ್ತಿದ್ರಿ. ನನ್ನ ಮಕ್ಕಳಿಲ್ಲಿ ಹಬ್ಬ ಮಾಡ್ಕೊತಾ ಇದ್ದಾರೆ. ನಾನು ಏನೇನು ತೆಗ್ದೀನಿ ಅದರಲ್ಲೆಲ್ಲ ನೋಡಿ. ನನ್ನ ಮಗ ಅಂತೂ ಪ್ಯಾನಲ್ಲಿ ಚೊಪ್ಲಿಗಳು ಹಾಕ್ಕೊಂಡವ್ರೆ. ಸೊ ಎಲ್ಲ ಎತ್ತಿಡ್ಬೇಕು ಇವಾಗ. ನನ್ನ ಹಸ್ಬೆಂಡ್ ರೇಷನ್ ಸ್ಲಿಪ್ ಬೇರೆ ಕೊಟ್ಟು ಬಂದವ್ರು, ರೇಷನ್ ತರ್ತಾರೆ, ಅವು ಎತ್ತಿಕ್ಕೋಬೇಕು. ನೋಡಿ ಇದನ್ನು ಪ್ಲೇಟ್ಸ್ ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ. 99 ರುಪೀಸ್ಗೆ 4 ಪೀಸಸ್ಸು. ಚೆನ್ನಾಗಿದೆ. ಹೋಗಿ ಬನ್ನಿ ಒಂದ್ಸರಿ ವಿಶಾಲ್ ಮಾರ್ಟ್ಗೆ. ಐಟಮ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಈ ಬೌಲ್ಸು ಅಷ್ಟೇ ನಂಗೆ ತುಂಬ ಇಷ್ಟ ಇದೆ. ಈ ಬೌಲ್ಸು ಮತ್ತು ಇದು ಈ ಚಿಕ್ಕ ಪಿಂಗಾಣಿ ಬೌಲ್ಸು. ಸೊ ಒಂದ್ಸರಿ ಬಳಸಿ ನೋಡೋಣ ಅಂತ ನಾನು ಒಂದೊಂದು ತೊಗೊಂಡಿದ್ದೀನಿ. ಒಂದೊಂದರಲ್ಲಿ ಒಂದೊಂದು ತೊಗೊಂಡ್ಬಂದಿದ್ದೀನಿ. ಇವು ಮಾತ್ರ ಪುಟಾಣಿ ತುಂಬ ಇಷ್ಟ ಆಯಿತು ನನಗೆ, ಚಿಕ್ಕವು. ಸೊ ಇವನ್ನ ಮಾತ್ರ 2 ತೊಗೊಂಡಿದ್ದೀನಿ. ಇವೆರಡು ಮತ್ತು ಇವೆರಡು. ದೊಡ್ಡದು ಮಾತ್ರ ಒಂದೇ ತೊಗೊಂಡೆ. ಸರ್ವಿಂಗ್ ಬೌಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವರು ಲೇಬಲ್ ರಿಮೂವ್ ಮಾಡಬೇಕು, ಲೇಬಲ್ಗಳು. ಸೊ ಏನಿಲ್ಲ, ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸ್ಪೂನ್ ತೊಗೊಂಡು ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಲೇಬಲ್ ಎಲ್ಲ ರಿಮೂವ್ ಆಗ್ತವೆ. ಸೊ ಸುಮ್ಮನೆ ಎಲ್ಲ ಉಜ್ಜಕ್ಕೆಲ್ಲ ಹೋಗಬಾರ್ದು, ಅದೆಲ್ಲ ಹಾಗೆ ಇದ್ಬಿಡುತ್ತೆ. ಸೊ ಎಲ್ಲ ಎತ್ತಿಟ್ಕೋಬೇಕು ಇವಾಗ. ನೆನ್ನೆ ತಂದಿರೋವೆಲ್ಲ ಹಂಗೆ ಇಟ್ಟಿದ್ದೆ, ಇವಾಗ ತೆಗ್ದಿದ್ದೀನಿ. ನನ್ನ ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ ಎಲ್ಲದರಲ್ಲೂ. ಸೊ ಪಟಾಪಟ್ ಅಂತ ಎತ್ತಿಟ್ಕೊಬಿಟ್ಟು ರೇಷನ್ ತರ್ತಾರೆ, ಅದನ್ನು ಸಹ ಎತ್ತಿಟ್ಕೋಬೇಕು. ಸೊ ರೇಷನ್ ತಂದ್ಮೇಲೆ ತೋರಿಸ್ತೀನಿ ಏನೇನು ತಂದ್ವಿ ಅಂತ ಹೇಳ್ಬಿಟ್ಟು ತಲೆನೋವು ಬರ್ತಾಯಿದ್ದೆ ನನಗೆ, ನನ್ನ ಮಕ್ಳ ಗಲಾಟೆಗೆ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿಲ್ಲಿ ಸ್ಟಿಕ್ಕರ್ ರಿಮೂವ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ. ಸುಮ್ಮನೆ ಎಲ್ಲ ನಾವು ಈ ಥರ ಕೀಳಕ್ಕೆ ಹೋದರೆ ಅದು ಅರ್ಧಂಬರ್ಧ ಬರುತ್ತೆ. ಸೊ ಇಲ್ಲಿ ಫಸ್ಟು ಸ್ಟೌವು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ ಇಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಈ ಥರ ನೀಟಾಗಿ ಸ್ಟಿಕ್ಕರ್ ತೆಗೆದುಬಿಡಿ. ನೋಡಿ ಈ ಥರ ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ನೋಡಿ, ಕೈಗೆ ಬಂದುಬಿಡ್ತು. ಸೊ ಸಂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ. ನಮ್ಮ ಗಿಡದಲ್ಲಿ ಡೈಲಿ ಹೂವು ಬಿಡೋದ್ರಿಂದ ನಾನು ಡೈಲಿ ದೀಪ ಹಚ್ತಿರ್ತೇನೆ. ಸೊ ಎಲ್ಲ ಇಟ್ಬಿಟ್ಟು ಹೂವು ಪೂಜೆ ಮಾಡ್ಕೊಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನನ್ನ ಮಕ್ಕಳಿಬ್ಬರು ಟಿ ವಿ ನೋಡ್ತಾಯಿದ್ರು. ಸೊ ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನಮ್ಮ ಗಿಡದಲ್ಲಿ ನೋಡಿ ಎಷ್ಟು ಥರ ಹೂವು ಇಟ್ಟಿದ್ದೀನಿ, ಅಷ್ಟು ಥರ ಹೂವು ಬಿಡ್ತವೆ. ನಮ್ಮ ಗಾರ್ಡನ್ ಟೂರ್ ಒಂದು ಸರಿ ಮಾಡ್ತೀನಿ. ಸೊ ಹೊರಗಡೆ ನಮಗೆ ಹೂವು ಜಾಸ್ತಿ ಇರಿಸೋದೇ ಇಲ್ಲ, ವಾಕಿಂಗ್ ಬರೋಲ್ಲ, ಕಿತ್ಕೊಂಡು ಹೊರ್ಟೋಗ್ಬಿಡ್ತಾರೆ. ಅವ್ರು ಕಿತ್ಕೊಂಡು ಬಿಟ್ಟಿರೋ ಸಹ ನಾನು ಲಾಸ್ಟಲ್ಲಿ ಕಿತ್ಕೊಂಡು ಪೂಜೆ ಮಾಡ್ತೀನಿ ಸಾಯಂಕಾಲದ ಹೊತ್ತು. ಸೊ ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.